ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾವಿನ ಹಣ್ಣಿನಿಂದ ಒಂದು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಮ್ಮರ್ ಸೀಸನಲ್ಲಿ ಮಾವಿನ ಹಣ್ಣಿನಿಂದ ರೆಸಿಪಿ ಮಾಡದೇ ಇರೋಕ್ಕಾಗತ್ತಾ? ಹಾಗಾಗಿ ನಮ್ಮನೆಯಲ್ಲಂತೂ ತುಂಬಾನೇ ಮಾವಿನ ಹಣ್ಣುಗಳಿದ್ವು. ಈ ಸತಿ ಒಂದು 3 ವರ್ಷದ ಹಿಂದೆ ಈ ರೀತಿ ಮಾವಿನ ಹಣ್ಣಾಗಿತ್ತು. ಅದರ ನಂತರ ಈ ವರ್ಷನೇ ತುಂಬಾ ಮಾವಿನ ಹಣ್ಣಾಗಿರೋದು. ನಾವ್ ಯಾಕೆ ಸುಮ್ಮನೆ ವೇಸ್ಟ್ ಆಗಿ ಹೋಗೋ ಮಾವಿನ ಹಣ್ಣನ್ನ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ಇದರಿಂದ ಕುಮಂದ್ರನ ಮಾಡ್ತಾ ಇದ್ದೀವಿ. ಕುಮಂದ್ರ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇದಕ್ಕೆ ಒಂದೊಂದ್ ಕಡೆ ಒಂದೊಂದ್ ಹೆಸರನ್ನ ಹೇಳ್ತಾರೆ. ಹಾಗೆ ನಾವು ಕುಮಂದ್ರ ಅಂತ ಹೇಳ್ತೀವಿ. ಇದನ್ನ ನಿಮ್ಗೆ ನೋಡಿದ್ಮೇಲೆ ಗೊತ್ತಾಗತ್ತೆ ಯಾವುದು ಇದೇನು ಅಂತ. ನೀವು ಈ ಕುಮಂದ್ರಕ್ಕೆ ಏನಂತ ಕರಿತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಗೂ ಕೂಡ ಗೊತ್ತಾಗತ್ತೆ. ನಮಗೂ ಕೂಡ ಇದಕ್ಕೆ ಯಾವ್ಯಾವ ಹೆಸರಿದೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮನೆ ತುಂಬಾ ಜನ ಇದ್ದಾರೆ. ಈ ತರ ತುಂಬಾ ಮಾವಿನ ಹಣ್ಣು ಇದ್ರೆ ಅಂತೂ ತುಂಬಾ ಜನ ಬೇಕೇ ಬೇಕು ಕೆಲಸ ಮಾಡೋದಕ್ಕೆ. ಒಬ್ಬೊಬ್ರೆ ಮಾಡ್ತಾ ಕೂತ್ರೆ ಫುಲ್ ಡೇ ಅದೇ ಕೆಲಸ ಆಗ್ಬಿಡತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಈ ಮಾವಿನ ಹಣ್ಣನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಡಿಸಿ ಅದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ರುಬ್ಬಿ ಇದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ಸರಿ, ಇವಾಗ ಮೊದಲಿಗೆ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಇವಾಗ ನಾವ್ ಇದನ್ನ ಹೇಗ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕರೆಂಟ್ ಬತ್ತಿವಕ್ಕ ಪೂರೈತೆ ಓಪನ್ ಮಾಡ್ತದೀಂಡ ಕರೆಂಟ್ ಬತ್ತಿನದಾಗ ಅವೇನು ಕ್ಲೀನ್ ಮಾಡ್ತ ಆಯ್ತು. ಮಿಕ್ಸಿ ಪಾಡ್ದು ಜಸ್ಟ್ ಆತಿ. ಮಿಕ್ಸಿ ಪಾಡ್ದ ಕಡೆ ಅವನು ಅದೆಲ್ಲ ತುಂಬಾ ಸಣ್ಣ ಅವಡಂದಿಜ್ಜಿ. ಮಿಕ್ಸಿ ಪಾಡ್ದ ಕಡೆ ಅವನು ಬಕ್ಕಾಗಿರ್ತದೆ ಪ್ಲಾಸ್ಟಿಕ್ ಅಣ್ಣ ಅಂತ ಜೋಕು ಒಂದೇ ನಿಂಚ ಕಲೆ ಪುನಃ ಕಾಯಿ ಕಾಯಿ ಉಂಡದ ತಿನ್ನೋಲಿ ನೀನು ಪೂರ ಜನ ಕೈ ತೆಕ್ಕೊಂಬೈದಾರತ ಅಲ್ಲ ಒಂದು ತಿನ್ನೋಲಿ ಏ ತಿನ್ಪಾರ ದಾ ತಿನ್ರೆ ತಿನ್ರಿ ಬೋಡ ಬಾಬು ಬೋಡ ಇರೇ ಬೋಡೆ ಒಟ್ಟು ಒಂತ ಮೆದು ಮೆದು ಪೂರಲ್ಲ ಆಯ್ತಾ. ಮಂಡೆ ಕಲೆದು ಬಕ್ಕ ಚೂಳು ಕಲೆ ನಿಂಚ ಈ ತರ ಮನೆಯವರೆಲ್ಲರೂ ಜೊತೆಗೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ನಗ್ನಗ್ತಾ ಮಾತಾಡ್ಕೊಂಡು ಕೆಲಸ ಅಂತೂ ಹೇಗ್ ಮುಗೀತು ಅನ್ನೋದೇ ಗೊತ್ತಾಗಲ್ಲ. ಈ ಮೇ ತಿಂಗಳಲ್ಲಂತೂ ನಾವೆಲ್ಲರೂ ಜೊತೆಗೆ ಇರ್ತೀವಿ, ಜೊತೆಗೆ ಕೆಲಸ ಮಾಡ್ತೀವಿ. ಆದ್ರೆ ಈ ವರ್ಷ ಇಬ್ರು ಮಿಸ್ ಆಗಿದ್ದಾರೆ, ನನ್ನ ತಂಗಿ ಮತ್ತೆ ಭಾವ. ಇಲ್ಲಾಂದ್ರೆ ಅವರು ನಮ್ಮ ಜೊತೆಗೆ ಇರ್ತಾರೆ. ಚೆನ್ನಾಗಿ ಹರಟೆ ಹೊಡ್ಕೊಂಡು ಕೆಲಸ ಮಾಡ್ಕೊಂಡು ರೌಂಡ್ಸ್ ಹೊಡಿತಾ ಅಂದ್ರೆ ಆ ಮನೆ ಈ ಮನೆ ಅಂತ ಸುತ್ತೊಡಿತಾನೆ ಇರ್ತೀವಿ. ಮಕ್ಳಿಗಂತೂ ಹಬ್ಬನೇ. ಸ್ಕೂಲ್ಗೂ ರಜಾ ಇರತ್ತೆ. ಓದೋ ಟೆನ್ಷನ್ ಇಲ್ಲ, ಬರೆಯೋ ಚಿಂತೆನೇ ಇಲ್ಲ. ಬರೀ ಆಟಾಡು. ಆ ಮನೆಗೆ ಹೋಗು ಆಟಾಡು, ಈ ಮನೆಗೆ ಹೋಗು ಆಟಾಡು. ಇದಿಷ್ಟೇ ಅವ್ರ ಲೈಫ್ ಆಗಿರತ್ತೆ 2 ತಿಂಗಳು. ಇವಾಗ ನಾವು ಮಾವಿನ ಹಣ್ಣು ಕ್ಲೀನ್ ಮಾಡ್ತೀವಿ ಅಂತ ಕೂತ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋದಕ್ಕಿಂತ ಹೆಚ್ಚಾಗಿ ತಿನ್ನೋದೇ ಕಾಣಿಸ್ತಾ ಇದೆ. ಕುಮಂದ್ರ ಲಾಯ್ಕಾಕೊಂಡು ಈ ತಿಂತಾನ ಎಂಕುಲು ವರ ಮಂತಿತ್ತ 2-3 ವರ್ಷ ಪಿರದಾನೆ ಆನೆ ಮಂತಿತ್ತದಿ ಎಂಕುಲೆ ತಿಂತನು ಮಾತ್ರ ಮರಿಯಾಲಾಡು ಕುತ್ತೊಂದು ಅಗ್ಗ್ಯಾರೆಲ್ಲ ಆಯ್ಕಾಬು ಖಾಲಿ ಆಯ್ತು. ಅಂಚಲಕ್ಕಂಡ ಗಿರೇಂಗನು ಪೂಲ್ದಲ್ಲ ಅವಳೆಲ್ಲ ಆಯ್ಕಾಪಿದನು. ಇದು ನೋಡಿ, ಇದು ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಕೈನೇ ನೆಕ್ತಾ ಇದ್ದಿದ್ದು. ಮಾವಿನ ಹಣ್ಣನ್ನ ಹಿಂಡು ಕೈ ನೆಕ್ಕು ಅಷ್ಟೇ ಮಾಡ್ತಾ ಇದ್ದಿದ್ದು. ನಮ್ಮನ ಒಂದು ಪೂರ ನಕ್ಕದು ಹೊಸದು ಆಡ್ನೆ ಆಯ್ಜ ಅಂದ್ರೆ ಅಲ್ಲ ಮೇಕೈ ಪೂರ ನಕ್ಕೊಂದು ಜಾಸ್ತಿ ನಕ್ಕೊಂಡು ಒಂದನೆಗೆ ಊರು ಕುಕ್ಕು ಜಪ್ಪುನತ್ತ ಹಂಗಿದ್ ಬರಾನ ಒಂದು
Kalau ada lagi. Pakai nasi nih. Allora ನೀರಿ ಮತ್ತೆ ಒಂದೇನು ಉಳಿಸಿದ್ರೆ ಜೋಗ ಜಾಸ್ತಿ ಬಿಡೋಣ ಚೂರಣ ನೀರು ಏ ಅಪ್ಪ ನೀನ ಕೈ ಬಾರ್ದು ಅವೇ ನೀರಿಗೆ ಮುರ್ಕದ ರೇಂಜ್ ಎಷ್ಟ ಪುಟ್ಟು ಮಸಾಲ ಕೈತ ಉಂಟೆ ಗಲ್ಲಜ್ಜಿಗೆ ನೋಡಿ ಮಾವಿನ ಹಣ್ಣಿನ ರಸ ರೆಡಿ ಆಗಿದೆ. ಇನ್ನಿದಕ್ಕೆ ಖಾರ ಹಾಕಬೇಕು. ಖಾರದ ಪುಡಿ ಬೇಕಿದ್ರೂ ಹಾಕ್ಬೋದು ಅಥವಾ ಹಸಿಮೆಣಸು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಒಂದು ಪೇಸ್ಟ್ ಥರ ರೆಡಿ ಆಗಿಬಿಡುತ್ತೆ. ಅದನ್ನು ತೆಗೆದು ಬಿಸಿಲಿಗೆ ಒಣಗಕ್ಕೆ ಹಾಕಿಬಿಟ್ರೆ ಕುಮಂದ್ರ ರೆಡಿ ಆಗುತ್ತೆ. ಈಸಿ ಆಗಿರೋಂತಹ ಪ್ರೊಸೆಸ್, ಆದರೆ 3-4 ಡೇಸ್ ವೇಟ್ ಮಾಡಲೇಬೇಕು. ಯಾಕೆಂದರೆ ಕುಮಂದ್ರ ಚೆನ್ನಾಗಿ ಡ್ರೈ ಆಗಬೇಕು. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಒಂದು ಪ್ಲಾಸ್ಟಿಕ್ ಮೇಲೆ ಚೆನ್ನಾಗಿ ತೆಳ್ಳಗೆ ಬಿಡಿಸ್ಬೋದು. ಇನ್ನು ಕೆಲವೊಬ್ಬರು ಒಂದೇ ಸರಿ ದಪ್ಪ ಹಾಕ್ತಾರೆ. ದಪ್ಪ ಹಾಕೋದಕ್ಕಿಂತ ತೆಳ್ಳಗೆ ಬಿಡಿಸೋದೇ ಒಳ್ಳೆಯದು. ಒಂದೇ ದಿನಕ್ಕೆ ಒಣಗತ್ತೆ. ಇನ್ನು ಕೆಲವೊಬ್ಬರು ತೆಳ್ಳಗೆ ಬಿಡಿಸಿ ಮಾವಿನ ಹಣ್ಣು ಇದ್ದರೆ, ಅಂದರೆ ಡೈಲಿ ಮಾವಿನ ಹಣ್ಣು ಮರದಿಂದ ಬೀಳತ್ತೆ, ತುಂಬಾ ಇರೋರು ತುಂಬ ಮಾವಿನ ಹಣ್ಣು ವೇಸ್ಟ್ ಆಗುತ್ತೆ ಅನ್ನೋರು ಡೈಲಿ ಅದನ್ನು ರುಬ್ಬಿಟ್ಟು ಒಂದ್ರ ಮೇಲೇ ಡೈಲಿ ಹೇಗೆ ಒಣಗ್ತಾ ಬರುತ್ತೋ ಹಾಗೆ ಡೈಲಿ ಹಾಕ್ತಾ ಬರೋದು. ತೆಳ್ಳಗೆ ಹಾಕ್ತಾ ಬಂದರೆ ಅದು ಡೈಲಿ ಒಣಗ್ತಾ ಹೋಗುತ್ತೆ. ಹಾಗೆ ದಪ್ಪ ಲೇಯರ್ ಆಗಿಬಿಡತ್ತೆ. ಹುರ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ತುಂಬ ಸ್ವೀಟಾಗಿ ಒಂಥರ ಖಾರ ಹುಳಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಿರ್ಬೇಕಿದ್ರೆ ಜಗಿತಾ ತಿಂತಿರೋದಕ್ಕೂ ಖುಷಿ ಆಗುತ್ತೆ, ಒಂಥರ ಟೈಮ್ ಪಾಸು ಆಗುತ್ತೆ. ಹಾಗೆ ಇದರಿಂದ ಚಟ್ನಿ ಕೂಡ ಮಾಡ್ತಾರಂತೆ, ನನಗೂ ಗೊತ್ತಿಲ್ಲ. ಚಟ್ನಿ ರೆಸಿಪಿ ಬೇಕು ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ನಾನು ಇಲ್ಲಿವರೆಗೂ ಮಾಡಿಲ್ಲ, ಅದನ್ನು ಹೊಸದಾಗಿ ಟ್ರೈ ಮಾಡ್ಬೋದು. ಯಾಕಂದರೆ ಕುಮಂದ್ರ ಎಲ್ಲ ಟೈಮಲ್ಲೂ ಮಾಡೋದಕ್ಕೆ ಸಿಗೋದಿಲ್ಲ. ನಮಗೂ ಕೂಡ 3 ಇಯರ್ಸ್ ಮೇಲೇ ಕುಮಂದ್ರ ಮಾಡೋದಕ್ಕೆ ಸಿಕ್ಕಿರೋದು. ಮಾವಿನ ಹಣ್ಣು ತುಂಬ ಇದ್ದವಾಗ ಮಾತ್ರ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಬೇರೆ ಕಡೆಯಿಂದ ತಂದು ಮಾಡಬೇಕಾಗತ್ತೆ. ಅದಕ್ಕಿಂತ ನಮ್ಮ ಮನೆಯಲ್ಲೇ ಇರೋವಾಗ ಮಾಡೋದು ಬೆಸ್ಟು. ಹಾಗಾಗಿ ಈ ವರ್ಷ ಮಾವಿನ ಹಣ್ಣು ತುಂಬ ಇದ್ದಿದ್ದರಿಂದ ಕುಮಂದ್ರ ಮಾಡಿದ್ದೀವಿ. ಇದಕ್ಕೆ ಬಿಸಿಲು ಮಾತ್ರ ಚೆನ್ನಾಗಿರಬೇಕು, ಯಾಕೆಂತಂದರೆ ಇದು ಒಣಗಿಲ್ಲ ಅಂತ ಅಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ. ಈ ಸತಿ ಅಂತೂ ಮಾವಿನ ಹಣ್ಣು ಹೇಗೆ ಹಣ್ಣಾಗಕ್ಕೆ ಶುರುವಾಯಿತು ಹಾಗೆ ಮಳೆ ಬರೋಕ್ಕೂ ಶುರುವಾಗಿದೆ. ನನಗೆ ಎಲ್ಲಿ ಕುಮಂದ್ರ ಒಣಗೋವಷ್ಟು ಬಿಸಿಲು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಬಿಸಿಲಿದೆ, ಹಾಗಾಗಿ ಒಣಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ 3-4 ಡೇಸಲ್ಲಿ ಕುಮಂದ್ರ ಹೇಗೆ ರೆಡಿ ಆಗುತ್ತೆ ಅಂತ. ಇಷ್ಟೆಲ್ಲ ರೆಡಿ ಆಯಿತು, ಆದರೆ ಕರೆಂಟ್ ಇಲ್ಲ. ನಿನ್ನೆ ಜೋರಾಗಿ ಮಳೆ ಬಂದಿರೋದ್ರಿಂದ ಕರೆಂಟ್ ತೆಗ್ದಿದ್ದಾರೆ. ಮೋಸ್ಟ್ಲಿ ಇವತ್ತು ಸಂಜೆವರೆಗೂ ಕರೆಂಟ್ ಬರಲ್ಲ ಅನಿಸುತ್ತೆ. ಅದಕ್ಕೆ ನಮ್ಮಮ್ಮ ಬೇಡ, ಇನ್ನು ಕಾಯೋದು ಬೇಡ, ಇದನ್ನು ಕಲ್ಲಿಗೆ ಹಾಕಿ ರುಬ್ಬೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅಂತಲೇ ರೆಡಿ ಮಾಡ್ತಾ ಇದ್ದೀವಿ. ಕಲ್ಲಲ್ಲಿ ಮಾವಿನ ಹಣ್ಣಿನ ರಸ ಕರೆಕ್ಟಾಗಿ ಸಿಗೋದಿಲ್ಲ, ಕೆಲವೊಂದು ಕಡೆ ದಪ್ಪ ದಪ್ಪ ಇರುತ್ತೆ. ಅದು ಮಿಕ್ಸಿ ಜಾರಲ್ಲಾದರೆ ಚೆನ್ನಾಗಿ ರುಬ್ಬಕ್ಕಾಗತ್ತೆ. ನೋಡೋಣ, ಟ್ರೈ ಮಾಡೋಣ, ಮಾಡಿದ್ದನ್ನು ವೇಸ್ಟ್ ಮಾಡಬಾರ್ದು. ಹಾಗಾಗಿ ಕಲ್ಲಲ್ಲೇ ರುಬ್ಬಿ ಒಣಗಕ್ಕೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೇಗೋ ರುಬ್ಬೋದಕ್ಕೆ ರೆಡಿ ಮಾಡಾಯಿತು. ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೇ ಚೆನ್ನಾಗಿರೋದು. ನಮ್ಮಮ್ಮ ಹೇಳಿದ್ರು, ನಾವು ಮುಂಚೆ ಎಲ್ಲ ಬರೀ ರಸ ತೆಗೆದು ಅದಕ್ಕೆ ಖಾರ ಪುಡಿ ಹಾಕಿ ಉಪ್ಪು ಹಾಕಿ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಒಣಗಕ್ಕೆ ಹಾಕ್ತಿದ್ವಿ, ಅವಾಗ ಆಗ್ತಿತ್ತು. ಇವಾಗ ಆಗಲ್ವಾ? ಇವಾಗಲೂ ಆಗತ್ತೆ, ಮಿಕ್ಸಿ ಜಾರ್ ಏನು ಬೇಕಾಗಿಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಇವಾಗ ರುಬ್ತಿದ್ದಾರೆ. ರಪ ಪಾಡ್ಬೆ ಅವು ಉಂಡಾಗ ಮಾಡ್ತಿದ್ದೀವಿ. ಸೊಬ್ಬುಗೊಂದು ತುಂಬ ಮಳೆ ಅಲ್ಲಿ ಪಾಲು ಕುಡಿ, ಹಾಲು ನನ್ನ ನೆಕ್ಕದ ಹಾಲು. ಹಾಂ నొట్టు కారం అట్లా లాయకం అంది కారేతుండవు లాయకం తీపే కార.
ಇವಾಗ ಈ ರೆಡಿಯಾಗಿರೋ ಪೇಸ್ಟನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಒಂದು ಪ್ಲಾಸ್ಟಿಕ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದರ ಮೇಲೆ ಚೆನ್ನಾಗಿ ಹರಡಿ ಬಿಸಿಲಿಗೆ ಒಣಗಿಸಿದ್ರೆ ಆಯಿತು. ಕರೆಕ್ಟಾಗಿ ಬಿಸಿಲಿತ್ತು ಅಂತ ಅಂದರೆ 3-4 ಡೇಸ್ ಸಾಕು. ಇಲ್ಲ ಅಂತ ಅಂದರೆ ಒಂದು 5-6 ಡೇಸ್ ಆದರೂ ಇಡಬೇಕಾಗತ್ತೆ. ಇವಾಗ ಮಳೆ ಬರೋದ್ರಿಂದ ಸ್ವಲ್ಪ ಮೋಡನೂ ಇರುತ್ತೆ, ಸ್ವಲ್ಪ ಬಿಸಿಲು ಇರುತ್ತೆ, ಹಾಗಾಗಿ ಕರೆಕ್ಟಾಗಿ ಒಣಗೋದಿಲ್ಲ. ನನಗಂತೂ 4-5 ಡೇಸ್ ಬೇಕು. ಇದಿನ್ನು ಚೆನ್ನಾಗಿ ಒಣಗಲಿ. ಇಂಚು ಸೈಡ್ ದೀಪ ಮಂಚಂಡ ಒಂದು ಬಿಡ್ತೀನಿ ಯಾವ ಆತ ಯಾವ ಅಂಚದಿಂದ ಯಾವ ಇದು ನಾವು ನೆಕ್ಸ್ಟ್ ಡೇ ಮತ್ತೆ ರೆಡಿ ಮಾಡಿ ಇದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿ ಹಾಕಿರೋದು. ಹಾಗಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ, ಚೆನ್ನಾಗಿ ಪ್ಲಾಸ್ಟಿಕ್ಕಲ್ಲಿ ಎಳಿಯೋಕ್ಕೂ ಬಂತು, ಮತ್ತು ಬೇಗ ಇದು ಡ್ರೈ ಆಗುತ್ತೆ. ಕಲ್ಲಲ್ಲಿ ರುಬ್ಬಿದ್ದು ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ. ನೋಡಿ, ಇದು ನಾವು ಫಸ್ಟ್ ಡೇ ಮಾಡಿರೋ ಅಂಥದ್ದು. ಸ್ವಲ್ಪ ಲೇಯರ್ ಆಗಿ ದಪ್ಪ ದಪ್ಪ ಕಾಣಿಸ್ತಾ ಇದೆ, ಯಾಕಂದರೆ ಅದು ಕಲ್ಲಲ್ಲಿ ರುಬ್ಬಿರೋದು. ಇದನ್ನು ನೆಕ್ಸ್ಟ್ ಡೇ ಮಾಡಿರೋದು ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಒಂದು ಲೈನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಇದನ್ನು ಎತ್ತಿ ನೋಡ್ಬೋದು, ಆವಾಗ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಅಂಟ್ಕೊಂಡಿಲ್ಲ ಅಂದರೆ ಇದು ಪೂರ್ತಿಯಾಗಿ ಡ್ರೈ ಆಗಿದೆ ಅಂತ. ಏನಾದರೂ ಅಂಟ್ಕೊಂಡಿತ್ತು ಅಂತ ಅಂದರೆ ಇನ್ನೂ ಒಂದು ದಿನ ಇಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ, ಕುಮಂದ್ರ ರೆಡಿ ಆಯಿತು. ನನಗೆ 5 ಡೇಸ್ ತೊಗೊಂಡಿದೆ ಕುಮಂದ್ರ ರೆಡಿ ಆಗೋದಕ್ಕೆ. ಅದು ಪೂರ್ತಿಯಾಗಿ ಡ್ರೈ ಆಗಲೇಬೇಕು. ಇವಾಗ ಇದನ್ನು ಪ್ಲಾಸ್ಟಿಕ್ಕಿಂದ ನೀಟಾಗಿ ಬಿಡಿಸ್ಕೊಳ್ಳೋಣ. ಸೈಡಲ್ಲಿ ತೆಳ್ಳಗೆ ಈ ಲೇಯರ್ ತೆಳ್ಳಗಿರುತ್ತಲ್ವ, ಅದು ಸ್ವಲ್ಪ ಎತ್ತೋದಕ್ಕೆ ಕಷ್ಟ ಆಗುತ್ತೆ. ಸೈಡಲ್ಲಿರೋದನ್ನು ನೀಟಾಗಿ ತಕ್ಕೊಂಡು ಆಮೇಲೆ ನೀಟಾಗಿ ಎತ್ಕೋಬೋದು. ಇದು ಚೆನ್ನಾಗಿ ಡ್ರೈ ಆಗಿದೆ, ಇದನ್ನು ಎತ್ತಿಡ್ಬೋದು. ನನ್ನ ಮಗಳು ತುಂಬ ಚೆನ್ನಾಗಿದೆ ಅಂದ್ಲು, ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಇಷ್ಟು ದೊಡ್ಡದಿದೆ ಹಪ್ಪಳ ಅಂತೆ. ಹಾಗೆ ನಾನು ಟೇಸ್ಟ್ ನೋಡು ಅಂತ ಅಂದಿದ್ದಕ್ಕೆ ಇಲ್ಲ ನಂಗೆ ಬೇಡ ಅಂದ್ಲು ಫಸ್ಟಿಗೆ. ಆಮೇಲೆ ನೆಕ್ ನೋಡ್ತೀನಿ ಅಂತ ಅಂದ್ಲು. ಆಮೇಲೆ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟಿದ್ದು. ಆಮೇಲೆ ಮತ್ತೆ ಕೇಳ್ತಾ ಇದ್ಲು, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಮಾವಿನ ಹಣ್ಣು ಮೊದಲೇ ಸಿಹಿ, ಅದ್ರ ಜೊತೆಗೆ ನಾವು ಖಾರ ಉಪ್ಪು ಹಾಕಿರ್ತೀವಿ, ಏನೋ ಒಂಥರ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನೀವೇನಾದರೂ ಕುಮಂದ್ರ ಮಾಡ್ತಿದ್ರೆ ಅದನ್ನು ಹೇಗೆ ಮಾಡ್ತೀರಾ, ಹಾಗೆ ಅದಕ್ಕೆ ಏನಂತ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.